ಪ್ರವೀಣ್ ಕೋಡು ಶಪ್ಪು ಅಂದರೆ ಕಳ್ಳು ಮಾರಾಟ ಮಾಡೋ ಒಂದು ಶಾಪ್ ಅಂತ. ಇನ್ನು ಇದರಲ್ಲಿ ಬೈಸಿಲ್ ಜೋಸೆಫ್ ಹಾಗೆ ಶುಭನ್ ಶಾಹಿರ್ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿರುವಂಥ ಒಂದು ಮಲಯಾಳಂ ಸಿನಿಮಾ. ಈಗ ಈ ಸಿನಿಮಾ ಸೋನಿ ಲೈವ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ಕನ್ನಡ ಲ್ಯಾಂಗ್ವೇಜ್ನಲ್ಲಿ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಒಂದು ರಾತ್ರಿ ಎಲ್ಲರೂ ಕೂಡ ಬಾರ್ನಲ್ಲಿ ಕೂತು ಕಲ್ಲು ಕುಡಿದು ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಅದರಲ್ಲಿ ಒಬ್ಬ ವ್ಯಕ್ತಿ ನೇಣು ಹಾಕಿದ ಹಾಗೆ ಒಬ್ಬ ವ್ಯಕ್ತಿ ಸತ್ತು ಹೋಗ್ತಾನೆ. ಆ್ಯಂಡ್ ಈ ರೀತಿ ಆಗಿರೋದು ಅಲ್ಲಿ ಇದ್ದವರಿಗೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಆ್ಯಂಡ್ ಆ ವ್ಯಕ್ತಿ ಹೇಗೆ ಸತ್ತು ಹೋದ ಆ್ಯಂಡ್ ಅದು ಕೊಲೆ ಅಥವಾ ಸೂಸೈಡ್ ಅಂತ ಸಿನಿಮಾದ ಹೀರೋ ಆದ ಬೈಸಿಲ್ ಜೋಸೆಫ್ ಕಂಡು ಹಿಡಿಯೋಕೆ ಬರ್ತಾನೆ. ಆ್ಯಂಡ್ ಇವನು ಇದನ್ನು ಹೇಗೆ ಸಾಲ್ವ್ ಮಾಡ್ತಾನೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ, ಸಿನಿಮಾದಲ್ಲಿ ಇವುಗಳು ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೀನಿ. ಅದು ಟೆಕ್ನಿಕಲ್ ವರ್ಕ್ ಆಗಿರ್ಬೋದು, ಆ್ಯಂಡ್ ಅಲ್ಲಿನ ಲೊಕೇಶನ್ ಆಗಿರ್ಬೋದು, ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಅದರಲ್ಲೂ ಕ್ಯಾಮ್ರಾ ವರ್ಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೀನಿ. ಲಿಟ್ರಲಿ ಚೆನ್ನಾಗಿತ್ತು ಅಂತೀನಿ. ಇನ್ನು ಸಿನಿಮಾದ ಸಿನಿಮಾಟೋಗ್ರಫಿ ಅಂತೂ ಅಲ್ಟಿಮೇಟ್ ಅಂತೀನಿ. ಅದು ಯಾವ ರೀತಿ ಅಂದರೆ ಕೊರಿಯನ್ ಥ್ರಿಲ್ಲರ್ ಮೂವಿ ನೋಡ್ತಿರೋ ವೈಬ್ ಕೊಡುತ್ತೆ ಅಂತೀನಿ. ಹಾಗೆ ಸಿನಿಮಾದಲ್ಲಿ ಇರೋ ಬಹಳ ಕಡಿಮೆ ಆ್ಯಕ್ಟರ್ಸ್ನ ಇಟ್ಕೊಂಡು ಆ ಇನ್ವೆಸ್ಟಿಗೇಷನ್ ಮಾಡೋ ಸೀನ್ಸ್ಗಳಾಗಿರ್ಬೋದು, ಆ್ಯಂಡ್ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಜೊತೆಗೆ ಸ್ಟೋರಿ ಟೆಲ್ಲಿಂಗ್ ಸಖತ್ತಾಗಿತ್ತು ಅಂತೀನಿ. ಹಾಗೆ ಸಿನಿಮಾದ ಲಾಸ್ಟ್ 30 to 40 ಮಿನಿಟ್ಸ್ ಲಿಟ್ರಲಿ ಸಖತ್ತಾಗಿತ್ತು ಅಂತೀನಿ. ಸಿನಿಮಾದಲ್ಲಿ ಬೈಸಿಲ್ ಜೋಸೆಫ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಗುಡ್ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ ಸಿನಿಮಾದ ಕತೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ ಅಂತೀನಿ. ಹಾಗೆ ಸಿನಿಮಾದ ಸ್ಟೋರಿ ತುಂಬ ಸ್ಲೋ ಆಗಿ ರನ್ ಆಗುತ್ತೆ, ಅಷ್ಟು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡೋದಿಲ್ಲ. ಸಿನಿಮಾದ ಫಸ್ಟ್ ಹಾಫ್ ಅಂತೂ ತುಂಬ ಡ್ರ್ಯಾಗ್ ಆಗಿರುತ್ತೆ. ಸಿನಿಮಾದಲ್ಲಿ ಏನು ಆಗ್ತಿದೆ ಅಂತ ಕ್ಲಾರಿಟಿ ಇರೋದಿಲ್ಲ, ಆದರೆ ಅದನ್ನು 30 to 40 ಮಿನಿಟ್ಸ್ನಲ್ಲಿ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಎಬೋ ಆವ್ರೇಜ್ ಮೂವಿ ಅಂತೀನಿ. ಆ್ಯಂಡ್ ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ್ದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.